ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಮುಂಬರುವ ನೇಮಕಾತಿ ಪರೀಕ್ಷೆಯಾದಂಥ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಪತ್ರಿಕೆ 1ರಲ್ಲಿ ಕೇಳಬಹುದಾದ ಸಾಮಾನ್ಯ ಜ್ಞಾನದ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಟಾಪ್ 35 ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ವೀಕ್ಷಿಸಿ. ನಮ್ಮ ಪ್ರಯತ್ನ ಇಷ್ಟವಾದಲ್ಲಿ ನಮ್ಮ MNS ಅಕಾಡೆಮಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಲೋಕಸಭೆಯಲ್ಲಿ ಅಂಗೀಕಾರವಾದ ಹಣಕಾಸು ಮಸೂದೆ ರಾಜ್ಯಸಭೆಯಲ್ಲಿ ಎಷ್ಟು ದಿನಗಳ ಒಳಗಾಗಿ ಅಂಗೀಕಾರವನ್ನು ಪಡೆಯಲೇಬೇಕು? 14 ದಿನಗಳು. ಈ ಕೆಳಗಿನ ಯಾವುದರ ಅಂಶಗಳು ಭಾರತ ಸಂವಿಧಾನದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳಲಾಗಿದೆ? 1935ರ ಭಾರತ ಸರ್ಕಾರದ ಕಾಯ್ದೆ ಏನಿದೆ, ಈ ಕಾಯ್ದೆಯಲ್ಲಿರುವಂತಹ ಬಹುತೇಕ ಅಂಶಗಳನ್ನು ಭಾರತ ಸಂವಿಧಾನದಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಹಾಗಾಗಿ ಮೇಜರ್ ಇಂಪ್ಯಾಕ್ಟ್ ಏನಿದೆ ಅದು 1935ನ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ನಲ್ಲಿರುವಂತಹ ಅಂಶಗಳನ್ನೇ ಅಳವಡಿಸಿಕೊಂಡಿದೆ. ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ವಿವರಿಸುವ ಸಂವಿಧಾನದ ಭಾಗ ಯಾವುದು? ಅಂದರೆ ಒಟ್ಟಾರೆ ಸಂವಿಧಾನದ ಕೈಗನ್ನಡಿ ಅಂತ ಕರಿತೀವಿ. ಅವರ ಸಂವಿಧಾನ ರಚನೆಕಾರರ ಮೂಲ ಆಶಯವನ್ನು ತಿಳಿಸುವಂಥ ಸಂವಿಧಾನದ ಭಾಗ ಪ್ರಸ್ತಾವನೆ ಅಥವಾ ಪ್ರಿಯಂಬಲ್ ಅಂತ ಕರಿತೀವಿ. ಈ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಂವಿಧಾನ ಒಳಗೊಂಡಿರುವಂಥ ಮೂಲ ಆಶಯವನ್ನು ಸೂಕ್ಷ್ಮ ರೂಪದಲ್ಲಿ ನಮಗೆ ಹಿಡಿದಿಡುವಂಥ ಪ್ರಯತ್ನವನ್ನು ಪ್ರಸ್ತಾವನೆಯಲ್ಲಿ ಮಾಡಿದ್ದಾರೆ. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನು ಯಾವ ದೇಶದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ? ಅಂದರೆ ನಮ್ಮ ದೇಶದಲ್ಲಿ ಸಂವಿಧಾನದಲ್ಲಿ ಪ್ರಸ್ತಾವನೆಯನ್ನು ಅಳವಡಿಸಿದ್ದಾರಲ್ಲ, ಇದನ್ನ ಯಾವ ದೇಶದ ಸಂವಿಧಾನದಿಂದ ನಾವು ಎರವಲಾಗಿ ಪಡೆದುಕೊಂಡಿದ್ದೇವೆ? ಅಮೆರಿಕ ಸಂವಿಧಾನದಿಂದ. ಭಾರತದ ಸಂವಿಧಾನದ ರಚನೆಯ ಪರಿಕಲ್ಪನೆಯನ್ನು ಮೊದಲ ಬಾರಿಗೆ ನೀಡಿದವರು ಯಾರು? MN ರಾಯ್. MN ರಾಯ್ ರವರು 1934ರಲ್ಲಿನೇ ಭಾರತೀಯರಿಗೆ ತಕ್ಕ ಹಾಗೆ ಸಂವಿಧಾನದ ಪರಿಕಲ್ಪನೆಯನ್ನ ಅಥವಾ ಸಂವಿಧಾನದ ರಚನೆ ಆಗಬೇಕು ಅನ್ನುವಂಥ ಹಕ್ಕೊತ್ತಾಯವನ್ನ ಅಥವಾ ಅದರ ಪರಿಕಲ್ಪನೆಯನ್ನ ಮೊದಲ ಬಾರಿಗೆ ನೀಡಿರ್ತಾರೆ. ಸಂಸದೀಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ವಿಷಯವನ್ನು ಯಾವ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ? ಬ್ರಿಟನ್ ಸಂವಿಧಾನದಿಂದ. ಸಂಸತ್ ವ್ಯವಸ್ಥೆಯ ಪದ್ಧತಿ ಮತ್ತು ದ್ವಿಸದನಗಳ ಬಗ್ಗೆ ಮಾಹಿತಿಯನ್ನು ನಾವು ಈ ಒಂದು ಸಂವಿಧಾನದಿಂದ ಎರವಲಾಗಿ ಪಡೆದು ನಮ್ಮ ಸಂವಿಧಾನದಲ್ಲಿ ಅಳವಡಿಕೆಯನ್ನು ಮಾಡಲಾಗಿದೆ. ಯುನೆಸ್ಕೋ 2020ರ ವರ್ಷವನ್ನು ಯಾವ ವರ್ಷವೆಂದು ಆಚರಿಸಲು ನಿರ್ಧರಿಸಿದೆ ಅಥವಾ ಆಚರಿಸಿತ್ತು? ಸರಿ ಉತ್ತರ ಶಬ್ದ ವರ್ಷ ಅಂತ ಕರಿತೀವಿ. ಜಾಗತಿಕ ಮಟ್ಟದಲ್ಲಿ ಶಬ್ದದ ಮಹತ್ವವನ್ನು ಎತ್ತಿ ತೋರಿಸುವ ಜಾಗತಿಕ ಪ್ರಯತ್ನವಾಗಿ, ಹಾಗೆಯೇ ಧ್ವನಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಥ ಮಾಡಿಕೊಳ್ಳಲು ಯುನೆಸ್ಕೋ 2020ನೇ ವರ್ಷವನ್ನು ಶಬ್ದ ವರ್ಷವೆಂದು ಆಚರಣೆ ಮಾಡಿತು. ಈ ಕೆಳಗಿನ ಯಾವುದು ಭಾರತದ ಪ್ರಥಮ ಕಾರ್ಮಿಕ ಸಂಘವಾಗಿದೆ? ಇದಕ್ಕೆ ಸರಿ ಉತ್ತರ ಅಖಿಲ ಭಾರತ ಕಾಂಗ್ರೆಸ್ ಕಾರ್ಮಿಕ ಸಂಘ ಏನಿದೆ, ಇದು ಭಾರತದ ಪ್ರಥಮ ಕಾರ್ಮಿಕ ಸಂಘವಾಗಿದೆ. ಬಜೆಟ್ ಅಧಿವೇಶನ ಆರಂಭಕ್ಕೂ ಮುನ್ನ ಸದನವನ್ನು ಉದ್ದೇಶಿಸಿ ಈ ಕೆಳಗಿನ ಯಾರು ಭಾಷಣ ಮಾಡುವರು? ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ. ಸರಿಯಾದಂಥ ಉತ್ತರ ರಾಷ್ಟ್ರಪತಿಗಳು. ವರ್ಷದಲ್ಲಿ 3 ಬಾರಿ ಅಧಿವೇಶನಗಳು ನಡೀತವೆ. ಒಂದು ಬಜೆಟ್ ಅಧಿವೇಶನ, ಇನ್ನೊಂದು ಮಳೆಗಾಲದ ಅಧಿವೇಶನ, ಮತ್ತೊಂದು ಚಳಿಗಾಲದ ಅಧಿವೇಶನ. ಇದರಲ್ಲಿ ಪ್ರಾರಂಭದಲ್ಲಿ ನಡೆಯುವಂಥದ್ದು ಬಜೆಟ್ ಅಧಿವೇಶನ. ಈ ಬಜೆಟ್ ಅಧಿವೇಶನ ಆರಂಭವಾಗುವುದಕ್ಕಿಂತ ಮುಂಚೆ ರಾಷ್ಟ್ರಪತಿಗಳು ಉಭಯ ಸದನಗಳನ್ನು ಉದ್ದೇಶಿಸಿ ಭಾಷಣವನ್ನು ಮಾಡುತ್ತಾರೆ. ಸಂವಿಧಾನ ತಿದ್ದುಪಡಿಯನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಮಾಡುವರು? ಆಯ್ಕೆ 1 ಸರಳ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದೊಂದಿಗೆ ತಿದ್ದುಪಡಿ, ವಿಶೇಷ ಬಹುಮತದ ಜೊತೆಗೆ ರಾಜ್ಯ ವಿಧಾನಸಭೆಗಳ ಒಪ್ಪಿಗೆಯೊಂದಿಗೆ ತಿದ್ದುಪಡಿ. 4ನೇ ಆಯ್ಕೆ ಮೇಲಿನ ಎಲ್ಲವೂ. ಹಾಗಾದರೆ ಸಂವಿಧಾನ ತಿದ್ದುಪಡಿಯನ್ನು ಯಾವ ಕ್ರಮದ ಮೂಲಕ ಮಾಡ್ತಾರೆ ಅಂದರೆ ಆಯ್ಕೆ 4 ಮೇಲಿನ ಎಲ್ಲವೂ. ₹1 ನೋಟಿನ ಮೇಲೆ ಯಾರ ಸಹಿ ಇರುತ್ತದೆ? ಕೇಂದ್ರ ಹಣಕಾಸು ಕಾರ್ಯದರ್ಶಿ, ಫೈನಾನ್ಸ್ ಸೆಕ್ರೆಟರಿ ಅಂತ ಕರಿತೀವಿ. ಇವರ ಒಂದು ಸಹಿ ₹1 ನೋಟಿನ ಮೇಲೆ ಇರುತ್ತದೆ. ಪ್ರಸ್ತುತ ಕೇಂದ್ರ ಹಣಕಾಸು ಕಾರ್ಯದರ್ಶಿ ಏನಿದ್ದಾರೆ
ಅತನು ಚಕ್ರವರ್ತಿ ಎನ್ನುವಂಥವರಾಗಿದ್ದಾರೆ. ಇನ್ನುಳಿದಂಥ ಎಲ್ಲ ನೋಟುಗಳ ಮೇಲೆ ನಾವು RBI ಗವರ್ನರ್ ಸಹಿಯನ್ನು ಕಾಣಬಹುದು. ಸಂವಿಧಾನದ 71 ಉಪವಿಧಿ 1ರ ಅನ್ವಯ ಈ ಕೆಳಗಿನ ಯಾರ ನೇಮಕದ ಬಗ್ಗೆ ತಿಳಿಸುತ್ತದೆ. ಅಂದರೆ ಸಂವಿಧಾನದ 71 ಉಪವಿಧಿ 1 ಏನಿದೆ ಇದು ಯಾರ ನೇಮಕದ ಬಗ್ಗೆ ತಿಳಿಸುತ್ತದೆ. ಪ್ರಧಾನಮಂತ್ರಿ ಏನಿದ್ದಾರೆ ಈ ಪ್ರಧಾನಮಂತ್ರಿಯ ನೇಮಕದ ಬಗ್ಗೆ ಸಂವಿಧಾನದ 71 ಉಪವಿಧಿ 1 ಮಾಹಿತಿಯನ್ನು ನೀಡುತ್ತದೆ. ಸಂಸದೀಯ ಸಮಿತಿಗಳಿಗೆ ಮುಖ್ಯಸ್ಥರನ್ನು ಯಾರು ನೇಮಕ ಮಾಡುವರು? ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಪ್ರಧಾನಮಂತ್ರಿ, ಲೋಕಸಭಾ ಸ್ಪೀಕರ್. ಇದಕ್ಕೆ ಲೋಕಸಭಾ ಸ್ಪೀಕರ್ ಅವರು ಸಂಸದೀಯ ಸಮಿತಿಗಳಿಗೆ ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಕರಿತೀವಿ, ಅವುಗಳನ್ನು ನೇಮಕ ಮಾಡಿದಾಗ ಆ ಮುಖ್ಯಸ್ಥರನ್ನು ಕೂಡ ಇವರೇ ನೇಮಕ ಮಾಡ್ತಾರೆ. ಲೋಕಸಭಾ ಸ್ಪೀಕರ್ ಅನ್ನು ವಜಾ ಮಾಡುವ ಬಗ್ಗೆ ವಿವರಿಸುವ ಸಂವಿಧಾನದ ವಿಧಿಗಳು ಯಾವುವು? 94 ಮತ್ತು 96 ಈ ವಿಧಿಗಳು ಲೋಕಸಭಾ ಸ್ಪೀಕರ್ ಅವರನ್ನು ತಮ್ಮ ಅಧಿಕಾರದಿಂದ ವಜಾ ಮಾಡುವಂತಹ ಕ್ರಮಗಳ ಬಗ್ಗೆ ವಿವರಣೆಯನ್ನ ನೀಡ್ತಾರೆ. ಲೋಕಸಭಾ ಸ್ಪೀಕರ್ ಲೋಕಸಭಾ ಸದಸ್ಯರಲ್ಲಿಯೇ ಒಬ್ಬರನ್ನ ಅವರು ಸ್ಪೀಕರ್ ಅನ್ನಾಗಿ ಆಯ್ಕೆ ಮಾಡಿಕೊಂಡಿರ್ತಾರೆ. 1962ರಲ್ಲಿ ಯಾವ ಎರಡು ದೇಶಗಳ ನಡುವಿನ ಯುದ್ಧದ ಕಾರಣದಿಂದ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸಲಾಗಿತ್ತು? ಇಂಡೋ ಚೀನಾ ವಾರ್ ಅಂತ ಕರಿತೀವಿ. 1961-62ರಲ್ಲಿ ನಡೆದಂಥ ಈ ಯುದ್ಧದ ಸಂದರ್ಭದಲ್ಲಿ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ದೇಶದಲ್ಲಿ ಘೋಷಣೆಯಾಗಿತ್ತು. ರಾಜ್ಯಗಳಲ್ಲಿ ಹೇರಲಾಗುವ ರಾಷ್ಟ್ರಪತಿ ಆಳ್ವಿಕೆಯ ಬಗ್ಗೆ ವಿವರಿಸುವಂತಹ ಸಂವಿಧಾನದ ವಿಧಿ ಯಾವುದು? 356ನೇ ವಿಧಿ. ಕನ್ಫ್ಯೂಷನ್ ಮಾಡ್ಕೋಬೇಡಿ. 352 ರಾಷ್ಟ್ರೀಯ ತುರ್ತು ಪರಿಸ್ಥಿತಿ, 356 ರಾಜ್ಯಗಳಲ್ಲಿ ಹೇರಲಾಗುವಂತಹ ರಾಷ್ಟ್ರಪತಿ ಆಳ್ವಿಕೆ. ರಾಜ್ಯ ಹಂತದಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇಳಲಿಕ್ಕೆ ಬಹುಮುಖ್ಯ ಕಾರಣ ಅಲ್ಲಿ ಅಧಿಕಾರದಲ್ಲಿರುವಂತಹ ಸರ್ಕಾರ ಏನಿದೆ ವಿಶ್ವಾಸವನ್ನು ಕಳೆದುಕೊಂಡಾಗ ಅಂತಹ ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆಯನ್ನು ಆ ಒಂದು ರಾಜ್ಯಗಳಲ್ಲಿ ಏರಿಕೆಯನ್ನು ಮಾಡ್ತಾರೆ. ಭಾರತದ ಒಕ್ಕೂಟದಲ್ಲಿ ರಾಜ್ಯವನ್ನು ರೂಪಿಸುವ ಅಧಿಕಾರ ಯಾರಿಗಿದೆ? ಸರ್ವೋಚ್ಚ ನ್ಯಾಯಾಲಯ, ಭಾರತದ ಸಂಸತ್ತು, ರಾಜ್ಯಸಭೆ, ಕೇಂದ್ರ ಸಂಪುಟ. ಆಯ್ಕೆ 2 ಭಾರತದ ಸಂಸತ್ತಿಗೆ ಹೊಸ ರಾಜ್ಯವನ್ನು ರೂಪಿಸುವಂಥ ಅಧಿಕಾರ ಇದೆ. ಇದರ ಬಗ್ಗೆ ವಿವರಣೆಯನ್ನು ನೀಡುವಂಥದ್ದು ಆರ್ಟಿಕಲ್ 3. ಈ ಕೆಳಕಂಡ ಯಾವ ಆಧಾರದ ಮೇಲೆ ಭಾರತದ ಪ್ರಜೆಗಳ ನಡುವೆ ತಾರತಮ್ಯ ಮಾಡುವುದನ್ನು ಭಾರತೀಯ ಸಂವಿಧಾನ ನಿಷೇಧಿಸುತ್ತದೆ? ಜಾತಿ ಮತ್ತು ಧರ್ಮ, ಧರ್ಮ, ಜಾತಿ, ಜನಾಂಗ, ಧರ್ಮ ಮತ್ತು ಲಿಂಗ, ಧರ್ಮ, ಜನಾಂಗ, ಲಿಂಗ ಮತ್ತು ಹುಟ್ಟಿದ ಸ್ಥಳ. ಸರಿಯಾದಂತಹ ಆಯ್ಕೆ 4. ಯಾವುದೇ ಒಬ್ಬ ವ್ಯಕ್ತಿಯನ್ನು ಆತನ ಧರ್ಮದಿಂದ, ಜನಾಂಗದಿಂದ, ಲಿಂಗದಿಂದ ಮತ್ತು ಹುಟ್ಟಿದ ಸ್ಥಳದಿಂದ ತಾರತಮ್ಯವನ್ನು ಮಾಡುವುದನ್ನು ಭಾರತೀಯ ಸಂವಿಧಾನ ನಿಷೇಧಿಸುತ್ತದೆ. ಈ ಕೆಳಕಂಡ ಯಾವುದನ್ನು ಮೂಲಭೂತ ಹಕ್ಕು ಎಂದು ರೂಪಿಸಲಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ನೀಡುವುದು. ಇದನ್ನು ಕೂಡ ಈಗ ಫಂಡಮೆಂಟಲ್ ರೈಟ್ ಆಗಿ ಸೇರ್ಪಡೆ ಮಾಡಲಾಗಿದೆ. 6ರಿಂದ 14 ವರ್ಷದ ವಯಸ್ಸಿನ ಎಲ್ಲ ಮಕ್ಕಳಿಗೆ ಶಿಕ್ಷಣವನ್ನು ಉಚಿತವಾಗಿ ಮತ್ತು ಕಡ್ಡಾಯವಾಗಿ ನೀಡಬೇಕು ಅಂತ 86ನೇ ತಿದ್ದುಪಡಿಯನ್ನು 2002ರಲ್ಲಿ ಸಂವಿಧಾನಕ್ಕೆ ತರುವ ಮೂಲಕ ಶಿಕ್ಷಣವನ್ನು ಕೂಡ ಮೂಲಭೂತ ಹಕ್ಕಾಗಿ ರೂಪಿಸಲಾಗಿದೆ. ಏಕಕಾಲಕ್ಕೆ 14 ಬ್ಯಾಂಕುಗಳು ರಾಷ್ಟ್ರೀಕರಣಗೊಂಡ ವರ್ಷ ಯಾವುದು? ನೀಡಿರುವಂಥದ್ರಲ್ಲಿ 1969 ಸರಿಯಾದಂತಹ ಉತ್ತರವಾಗಿದೆ. ಜುಲೈ 19, 1969ರಂದು 14 ಬ್ಯಾಂಕುಗಳನ್ನು ಅಂದಿನ ಪ್ರಧಾನಮಂತ್ರಿಯಾಗಿದ್ದಂಥ ಇಂದಿರಾ ಗಾಂಧಿ ಅವರು ರಾಷ್ಟ್ರೀಕರಣವನ್ನು ಮಾಡ್ತಾರೆ. ಅದಲ್ಲದೆ ಏಪ್ರಿಲ್ 15, 1980ರಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಮತ್ತೆ 6 ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣಗೊಳಿಸಿದರು. ಒಟ್ಟಾರೆಯಾಗಿ ಇಂದಿರಾ ಗಾಂಧಿಯವರ ಕಾಲಾವಧಿಯಲ್ಲಿ ರಾಷ್ಟ್ರೀಕರಣವಾದಂತಹ ಬ್ಯಾಂಕುಗಳ ಸಂಖ್ಯೆ 20 ಆಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಒಂದು ಕಾರ್ಯವನ್ನು ಸಂಸತ್ತು ನಿರ್ವಹಿಸುವುದಿಲ್ಲ? ಅದು ಕಾನೂನನ್ನು ಮಾಡುತ್ತದೆ, ಅದು ಮಂತ್ರಿಗಳ ಮೇಲೆ ಹಿಡಿತ ಸಾಧಿಸುತ್ತದೆ, ಅದು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುತ್ತದೆ, ಹಾಗೆಯೇ 4ನೇದು ರಾಷ್ಟ್ರಪತಿಯವರ ಚುನಾವಣೆಯಲ್ಲಿ ಭಾಗವಹಿಸುತ್ತದೆ. ಯಾವ ಕಾರ್ಯವನ್ನು ಮಾಡುವುದಿಲ್ಲ ಅಂದರೆ ಆಯ್ಕೆ 3 ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನೇಮಕ ಮಾಡುವುದಿಲ್ಲ, ಅವರನ್ನು ನೇಮಕ ಮಾಡುವಂಥವರು ರಾಷ್ಟ್ರಪತಿಗಳಾಗಿರ್ತಾರೆ. ಭಾರತದಲ್ಲಿ ಮುಸ್ಲಿಮರ ಅಭಿವೃದ್ಧಿಯ ಸಾಪೇಕ್ಷ ಸ್ಥಿತಿ ಕುರಿತಂತೆ ತನಿಖೆ ನಡೆಸಿದಂಥ ಆಯೋಗ ಯಾವುದು? ಜಸ್ಟಿಸ್ ರಾಜೇಂದ್ರ ಸಾಚಾರ್ ರವರ ಆಯೋಗ, ಸಾಚಾರ್ ಕಮಿಟಿ ಅಂತ ಕರಿತೀವಿ. ಮಾರ್ಚ್ 2005ರಲ್ಲಿ ಇದನ್ನು ನೇಮಕ ಮಾಡಲಾಯಿತು.
ಮುಸ್ಲಿಮರ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನವನ್ನು ಮಾಡಲಿಕ್ಕೆ ಈ ಒಂದು ಸರ್ಚಾರ್ ಕಮಿಟಿಯನ್ನು ನೇಮಕ ಮಾಡಲಾಗಿತ್ತು. ಭಾರತದ ಸಾರ್ವಜನಿಕ ಹಣದ ಪಾಲಕರೆಂದು ಯಾರನ್ನು ಕರೆಯುವರು? ಭಾರತದ ಕಂಟ್ರೋಲ್ ಅಂಡ್ ಆಡಿಟರ್ ಜನರಲ್, ಹಣಕಾಸು ಸಚಿವರು, ಯೋಜನಾ ಆಯೋಗ, ಹಣಕಾಸು ಆಯೋಗ. ಆಯ್ಕೆ 1, ಭಾರತದ ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ರವರನ್ನ ಭಾರತ ಸರ್ಕಾರದ ಸಾರ್ವಜನಿಕ ಹಣದ ಪಾಲಕರು ಅಂತ ಕರೀತಾರೆ. ಸಂವಿಧಾನದ ಯಾವ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನು ಕಾರ್ಖಾನೆ, ಗಣಿ ಅಥವಾ ಇತರ ಅಪಾಯಕಾರಿ ಕೆಲಸದಲ್ಲಿ ತೊಡಗಿಸುವುದನ್ನು ನಿಷೇಧಿಸುತ್ತದೆ? ಬಾಲಕಾರ್ಮಿಕ ಪದ್ಧತಿಯ ನಿಷೇಧದ ಬಗ್ಗೆ ವಿವರಣೆಯನ್ನು ನೀಡುವಂಥ ಸಂವಿಧಾನದ ವಿಧಿ ಯಾವುದು? ಆಯ್ಕೆ 1, ಆರ್ಟಿಕಲ್ 24ನೇ ವಿಧಿ. ಇದು 14 ವರ್ಷದ ವಯಸ್ಸಿನ ಮಕ್ಕಳಿಗೆ ಅಪಾಯಕಾರಿ ಕೆಲಸಗಳಲ್ಲಿ ಬಳಸಿಕೊಳ್ಳುವಂಥದ್ದು ಕಾನೂನಿನ ಪ್ರಕಾರ ನಿಷೇಧ ಮತ್ತು ಶಿಕ್ಷಾರ್ಹ ಎನ್ನುವುದನ್ನು ತಿಳಿಸುತ್ತದೆ. ರಾಜ್ಯ ನಿರ್ದೇಶಕ ತತ್ವಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ವಿವರಿಸಲಾಗಿದೆ? ಆಯ್ಕೆ 1, 4ನೇ ಭಾಗದಲ್ಲಿ ವಿವರಿಸಲಾಗಿದೆ. ಸುಖಿ ರಾಜ್ಯವನ್ನು ರೂಪಿಸುವ ಸಲುವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೂಪಿಸಿರುವಂಥ ತತ್ವಗಳು. ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಂವಿಧಾನದ ಭಾಗ 4 ವಿಧಿಗಳು 36ನೇ ವಿಧಿಯಿಂದ 51ನೇ ವಿಧಿ. ಈ ಕೆಳಗಿನವುಗಳಲ್ಲಿ ಯಾವ ಹಕ್ಕನ್ನು ಮೂಲಭೂತ ಹಕ್ಕುಗಳಿಂದ ತೆಗೆದುಹಾಕಲಾಯಿತು? ಪ್ರಾಪರ್ಟಿ ರೈಟ್ ಅಂತ ಕರಿತೀವಿ. 44ನೇ ತಿದ್ದುಪಡಿ 1978ರಲ್ಲಿ ಮಾಡುವ ಮೂಲಕ ಅಲ್ಲಿಯವರೆಗೂ ಫಂಡಮೆಂಟಲ್ ರೈಟ್ ಮೂಲಭೂತ ಹಕ್ಕುಗಳ ಪಟ್ಟಿಯಲ್ಲಿದ್ದಂಥ ಆಸ್ತಿಯ ಹಕ್ಕನ್ನು ಲೀಗಲ್ ರೈಟ್ ಆಗಿ, ಕಾನೂನುಬದ್ಧ ಹಕ್ಕಾಗಿ ಅದನ್ನು ಉಳಿಸಿಕೊಳ್ಳಲಾಯಿತು. ಮೂಲಭೂತ ಹಕ್ಕುಗಳಿಂದ ಇದನ್ನು ತೆಗೆದುಹಾಕಲಾಯಿತು. ಕಾಪಿಪೋಸಾ ಆಕ್ಟ್ ಏನಿದೆ, ಇದನ್ನು ಏನನ್ನು ನಿರ್ಮೂಲನೆಗೊಳಿಸಲು ರೂಪಿಸಲಾಗಿದೆ? ಲಂಚಗುಳಿತನ, ವರದಕ್ಷಿಣೆ, ಕಳ್ಳಸಾಗಾಣಿಕೆ, ಲಾಭಕೋರತನ. ಆಯ್ಕೆ 3, ಕಳ್ಳಸಾಗಾಣಿಕೆಯನ್ನು ತಡೆಯುವ ಸಲುವಾಗಿ ಕೇಂದ್ರ ಸರ್ಕಾರ 1974ರಲ್ಲಿ ಜಾರಿಗೆ ತಂದಂತಹ ಆಕ್ಟ್ ಏನಿದೆ, ಕಾಪಿಪೋಸಾ ಆಕ್ಟ್ ಅಂತ ಕರಿತೀವಿ. ಆಗ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿದ್ದರು. ಮೂಲ ಉದ್ದೇಶ ಕಳ್ಳ ಸಾಗಾಣಿಕೆಯನ್ನು ತಡೆಯುವಂಥದ್ದಾಗಿತ್ತು. ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಮೊದಲು ಜಾರಿಗೊಳಿಸಿದಂಥ ರಾಜ್ಯ ಯಾವುದು? ರಾಜಸ್ಥಾನ್ ಸರಿಯಾದಂತಹ ಉತ್ತರವಾಗಿದೆ. 1959 ಅಕ್ಟೋಬರ್ 2ರಂದು ಅಂದಿನ ಪ್ರಧಾನಮಂತ್ರಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರೂರವರು ರಾಜಸ್ಥಾನದ ನಾಗೋರ್ ಡಿಸ್ಟಿಕ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಚುನಾವಣಾ ಆಯೋಗವನ್ನು ಯಾವ ವಿಧಿಯ ಅನ್ವಯ ಸ್ಥಾಪಿಸಲಾಯಿತು? ಸಂವಿಧಾನದ 324ನೇ ವಿಧಿ ಅನ್ವಯ ಭಾರತದಲ್ಲಿ ಚುನಾವಣಾ ಆಯೋಗವನ್ನು ಸ್ಥಾಪನೆ ಮಾಡಲಾಗಿದೆ. ಭಾರತದಲ್ಲಿ ನಡೆಯುವಂಥ ಚುನಾವಣೆಗಳ ನಡೆಸುವಂತಹ ಜವಾಬ್ದಾರಿಯನ್ನು ಚುನಾವಣಾ ಆಯೋಗ ಹೊಂದಿರುತ್ತದೆ. ಪ್ರಸ್ತುತ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರು ಸುನಿಲ್ ಅರೋರಾ. ನಮ್ಮ ರಾಷ್ಟ್ರಧ್ವಜವನ್ನು ಯಾವಾಗ ಅಂಗೀಕರಿಸಲಾಯಿತು? ಇದಕ್ಕೆ ಸರಿಯಾದ ಉತ್ತರ ಜುಲೈ 22, 1947ರಂದು ಸಂವಿಧಾನ ರಚನಾ ಸಭೆಯಲ್ಲಿ ಭಾರತದ ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡಲಾಯಿತು. ಇನ್ನು ರಾಷ್ಟ್ರಧ್ವಜದಲ್ಲಿ 3 ಬಣ್ಣಗಳನ್ನು ಕಾಣ್ತೇವೆ: ಕೇಸರಿ, ಬಿಳಿ, ಹಸಿರು. ಮಧ್ಯದಲ್ಲಿ ಅಶೋಕ ಚಕ್ರವನ್ನು ನಾವು ಕಾಣಬಹುದು. ರಾಷ್ಟ್ರ ಲಾಂಛನದಲ್ಲಿರುವಂತಹ ಸತ್ಯಮೇವ ಜಯತೆ ಎಂಬ ವಾಕ್ಯವು ಯಾವ ಲಿಪಿಯಲ್ಲಿದೆ? ದ್ರಾವಿಡ, ದೇವನಾಗರಿ, ಕುರೋಷ್ಟಿ ಮತ್ತು ಬ್ರಾಹ್ಮಿ. ಸರಿಯಾದ ಉತ್ತರ ದೇವನಾಗರಿ ಲಿಪಿಯಲ್ಲಿ ಕಾಣ್ತೀವಿ. ನಮ್ಮ ರಾಷ್ಟ್ರ ಲಾಂಛನದಲ್ಲಿ ಸತ್ಯಮೇವ ಜಯತೆ ಎಂಬ ವಾಕ್ಯ ಇದ್ದು ಇದನ್ನು ಮಂಡೂಕ ಉಪನಿಷತ್ನಿಂದ ಆಯ್ದುಕೊಳ್ಳಲಾಗಿದೆ. ಇದರ ಒಂದು ರಚನಾ ಲಿಪಿ ಏನಿದೆ ದೇವನಾಗರಿ ಲಿಪಿ. ಸಂಸತ್ತಿನ ಸದಸ್ಯರಾಗಿರದೆ ಸದನದಲ್ಲಿ ಭಾಗವಹಿಸುವ ಅವಕಾಶ ಯಾರಿಗಿದೆ? ಇವರು ಸಂಸತ್ ಸದಸ್ಯರಲ್ಲ, ಆದರೂ ಕೂಡ ಸದನದಲ್ಲಿ ಇವರು ಭಾಗವಹಿಸುವಂಥ ಹಕ್ಕನ್ನು ಅಥವಾ ಅವಕಾಶವನ್ನು ಹೊಂದಿದ್ದಾರೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಅಂತ ಕರಿತೀವಿ. ರಾಷ್ಟ್ರಪತಿಗಳು ಇವರನ್ನು ನೇಮಕ ಮಾಡ್ತಾರೆ. ಭಾರತದ ಅತ್ಯುನ್ನತ ಕಾನೂನು ಅಧಿಕಾರಿಯೂ ಸಮೇತ ಆಗಿರ್ತಾರೆ. AG ಅಂತ ಕರಿತೀವಿ, ಅಟಾರ್ನಿ ಜನರಲ್. ಇವರು ಸಂಸತ್ತಿನ ಸದಸ್ಯರಾಗಿಲ್ಲದಿದ್ದರೂ ಕೂಡ ಸದನದಲ್ಲಿ ಭಾಗವಹಿಸುವಂಥ ಅವಕಾಶವನ್ನು ಹೊಂದಿದ್ದಾರೆ. ಕಾರ್ಗಿಲ್ ವಿಜಯ್ ದಿವಸವನ್ನು ಯಾವಾಗ ಆಚರಿಸುವರು? ಜುಲೈ 26, ಜೂನ್ 26, ಆಗಸ್ಟ್ 26, ಸೆಪ್ಟೆಂಬರ್ 26.
ಸರಿಯಾದಂಥ ಉತ್ತರ ಜುಲೈ 26ರಂದು ಕಾರ್ಗಿಲ್ ವಿಜಯ್ ದಿವಸ್ ಅನ್ನ ಆಚರಿಸುವರು. 1999ರಲ್ಲಿ ಭಾರತವು ಪಾಕಿಸ್ತಾನದಲ್ಲಿ ಕಾರ್ಗಿಲ್ ಗಡಿಯಲ್ಲಿ ವಿಜಯವನ್ನು ಸಾಧಿಸಿದಂತಹ ದಿನದ ನೆನಪಿಗಾಗಿ ಜುಲೈ 26ನ ಕಾರ್ಗಿಲ್ ವಿಜಯ್ ದಿವಸ್ ಎಂದು ಆಚರಿಸುವರು. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಯಾರು? ಹಿಲರಿ ಕ್ಲಿಂಟನ್, ಅಟೋನಿಯೋ ಗುಟ್ರೋಸ್, ಏಂಜೆಲಾ ಮಾರ್ಕಲ್, ರಿಚರ್ಡ್ ವಿಲಿಯಮ್ಸ್. ಇವರಲ್ಲಿ ಯುಎನ್ಒದ ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಯವರು ಅಟೋನಿಯೋ ಗುಟ್ರಸ್ ರವರು. ಈ ಕೆಳಗಿನ ಯಾರನ್ನು ರಾಷ್ಟ್ರಪತಿಯವರು ನೇಮಕ ಮಾಡುವುದಿಲ್ಲ? ಲೋಕಸಭಾ ಸ್ಪೀಕರ್, ಭಾರತದ ಮುಖ್ಯ ನ್ಯಾಯಮೂರ್ತಿಗಳು, ವಾಯುದಳದ ಮುಖ್ಯಸ್ಥ, ಭೂಸೇನಾ ಮುಖ್ಯಸ್ಥ. ಇದರಲ್ಲಿ ರಾಷ್ಟ್ರಪತಿಯವರು ನೇಮಕ ಮಾಡದೇ ಇರುವಂಥ ವ್ಯಕ್ತಿ ಅಂತೇಳಿದರೆ ಲೋಕಸಭಾ ಸ್ಪೀಕರ್. ಲೋಕಸಭಾ ಸ್ಪೀಕರ್ ರವರು ಸಂಸತ್ ಸದಸ್ಯರೇನಿರ್ತಾರೆ ಅವರಲ್ಲೇ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ತಾರೆ. ಹಾಗಾಗಿ ರಾಷ್ಟ್ರಪತಿಯವರು ಇವರನ್ನು ಆಯ್ಕೆ ಮಾಡುವುದಿಲ್ಲ. ಸ್ನೇಹಿತರೆ, ನಿಮಗಾಗಿ 2 ಪ್ರಶ್ನೆಗಳು. ಇವುಗಳ ಉತ್ತರವನ್ನು ಕಮೆಂಟ್ನಲ್ಲಿ ನೀಡಿ. ರಾಜ್ಯಶಾಸ್ತ್ರದ ಪಿತಾಮಹ ಎಂದು ಯಾರನ್ನು ಕರೆಯುವರು? 2ನೇ ಪ್ರಶ್ನೆ, ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುವರು? ಈ 2 ಪ್ರಶ್ನೆಗಳಿಗೂ ಕಮೆಂಟ್ನಲ್ಲಿ ಉತ್ತರವನ್ನು ನೀಡಿ. ಮುಂದಿನ ಮತ್ತೊಂದು ಉಪಯುಕ್ತ ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗೋಣ. ಧನ್ಯವಾದಗಳು.